ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಕಲ್ಯಾಣಿನ ಹೊಡಿತಾ ಇದ್ದಿದ್ನ ನೋಡಿ ಅನಾಮಿಕಾ ಅವ್ರ ಅಪ್ಪ ಅಮ್ಮ ಬಂದು, ಹೊಡೆದ್ಬಿಡಪ್ಪ, ಯಾಕಾಗೆ ನಿಂತಿದ್ಯಾ, ಹೊಡೆದ್ಬಿಡು ಅಂತ ಅನಾಮಿಕಾ ಅಪ್ಪ ಅಮ್ಮ ಬಂದು ಹೇಳ್ತಾ ಇದ್ದಂಗೆ, ನೋಡ್ದ ಮಾಮ್, ನೋಡ್ದ ಡ್ಯಾಡ್, ಹೇಗೆ ಹೊಡಿತಿದ್ದಾನೆ ನೋಡು, ನಾನು ಇಷ್ಟು ದಿವಸ ಏನು ಚಿತ್ರ ಹಿಂಸೆ ಅನುಭವಿಸ್ತಿದ್ದೆ ಅಂತ ನಿನಗೆ ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ. ಅದನ್ನ ನೋಡಿ ಅವ್ರ ಅಪ್ಪ ಅಮ್ಮನಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಸಾಕು ಅನಾಮಿಕಾ, ನೀನ್ ಮಾಡ್ತಾ ಇರೋದು ಅತಿ ಆಗ್ತಿದೆ. ಹೋ, ನೀವು ಹೆಸರಿಗಷ್ಟೇ ದೊಡ್ಡ ಮನೆ ವ್ಯಕ್ತಿ ಅಂತೀರಾ, ನೋಡಿದ್ರೆ ನನ್ನ ಮಗಳನ್ನ ಈ ರೀತಿ ನೋಡ್ಕೋತಾ ಇದ್ದೀರಾ, ಇಷ್ಟು ಚೀಪ್ಲೆಸ್ ಆಗಿ ಅಂತ ಅನಾಮಿಕಾ ಅವ್ರ ಅಪ್ಪ ಹೇಳ್ತಿದ್ದಂಗೆ, ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡಿ, ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡಿದ್ದೀರಾ ಅಂದ್ಮೇಲೆ ಸ್ವಲ್ಪ ತೆಪ್ಪಗಿರಿ ಅಂತ ರಾಜ್ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಿದ್ನ ನೋಡಿ ಸ್ವರಾಜ್ ಅವ್ರ ತಾತನ್ಗೆ ಬೇಜಾರಾಗಿ, ರಾಜ್, ಅವರು ನಮ್ಮ ಮನೆಗೆ ಹೆಣ್ಣಿನ ಕೊಟ್ಟಿರೋರಪ್ಪ, ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಿರ್ತಾರೆ. ಆಗ ಇನ್ನ ಅನಾಮಿಕಾ, ಅಲ್ಲ ನೋಡ್ದ ಮಾಮ್, ಏನೇನಾಗ್ತಿದೆ ಈ ಮನೇಲಿ, ನೋಡ್ದ ನಾನು ಏನು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಎಲ್ಲ ಇಲ್ದೇರೋ ಸಲ್ದೇರೋ ಮಾತನ್ನ ಆಡ್ತಾ ಇದ್ರೆ ಅಷ್ಟೊತ್ತಿಗೆ ಪ್ರಕಾಶ್ ಅವ್ರಿಗೆ ಸಹ ಬೇಜಾರಾಗಿರುತ್ತೆ. ಅನಾಮಿಕಾ, ಈಗ ಅಷ್ಟಕ್ಕೂ ನಿಮ್ಮ ಅಪ್ಪ ಅಮ್ಮನ್ನ ಕರ್ಸಿದ್ಯಾರು ಅಂತ ಕೇಳ್ತಾ ಇರ್ತಾರೆ. ಹಾ, ಏಂತ ಕರೆಸ್ದೆ, ಯಾವ ವಿಚಾರಕ್ಕೋಸ್ಕರ ಕರೆಸ್ದೆ ಅಂತ ಕೇಳ್ತಿದ್ರೆ, ನಿಮಗಿರೋದು ಮತಿಭ್ರಮೆ, ನನಗಲ್ಲ. ನೀವು ಏನೇನೋ ಮರ್ತೋದ್ರೆ ನಾನೇನೋ ಮಾಡೋದಿಕ್ಕಾಗಲ್ಲ, ಸ್ವಲ್ಪ ತಾಳ್ಮೆಯಿಂದ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಪ್ರಕಾಶ್ ಅವ್ರಿಗೆ, ಧನಲಕ್ಷ್ಮಿ ಅವ್ರಿಗೆಲ್ಲರಿಗೂ ಸಹ ಬೇಜಾರಾಗಿರುತ್ತೆ. ನೋಡ್ದ ಅತ್ಗೆ, ನೋಡು, ಅಪ್ಪ ಅಮ್ಮ ಅಂತಾನು ನೋಡ್ದಿರಾ ಹೇಗೆ ಏಕವಚನದಲ್ಲಿ ಮಾತಾಡಿಸ್ತಿದ್ದಾಳೆ ಅಂತ ಕಲ್ಯಾಣ್ ಹೇಳ್ತಾ ಇದ್ದಿದ್ನ ನೋಡಿ, ಅನಾಮಿಕಾ, ನಿನಗೇನಾಗಿದೆ, ತಲೆಗಿಲೆ ಕೆಟ್ಟಿದ್ಯಾ ಏನೋ ಅಂತ ಧನಲಕ್ಷ್ಮಿನೂ ಕೇಳ್ತಿದ್ರೆ ಅವಳೇನೋ ಮಾತಾಡ್ದಿರ ಮೌನವಾಗಿರ್ತಾಳೆ. ಇಷ್ಟ ದಿವಸ ಅನಾಮಿಕಾ ನಮ್ಮನೆ ಹುಡುಗಿ ಏನೋ ಇವತ್ತಿಲ್ಲ ನಾಳೆ ಸರಿ ಹೋಗ್ತಾಳೆ ಅಂತ ಅನ್ಕೊಳ್ತಿದ್ರೆ, ಇವತ್ತು ಅವಳು ನಿಜವಾದ ಬಂಡವಾಳ ಬಯಲಾಗಿದೆ. ಇವಳನ್ನ ನಾವು ಒಳ್ಳೆಯವ್ರ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ, ಅದು ಅತ್ತೆ ಮಾವ ಅಂತ ಗೌರವನು ಸಹ ಕೊಡ್ದಿರಾ ಏಕವಚನದಲ್ಲಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು ಅಜ್ಜಿ, ಕಪ್ಪಾಳಕ್ಕೆ ಹೊಡ್ದಿ ಕಳಿಸ್ಬೇಕು ಅಂತ ಸ್ವಪ್ನ ಇನ್ನ ಹೋಗ್ತಾ ಇರ್ತಾಳೆ. ಅವಳ ಹತ್ರ ಹೊಡಿಯೋದಿಕ್ಕೆ ಇವ್ರೇನ್ ಅಪ್ಪ ಅಮ್ಮನೋ ಏನ್ ವಿದ್ಯೆ ಬುದ್ಧಿ ಹೇಳ್ಕೊಟ್ಟಿದಾರೋ ಗೊತ್ತೇ ಇಲ್ಲ ಅಂತ ಸ್ವಪ್ನ ಹೇಳ್ತಿದಂಗೆ, ನೀವೆಲ್ಲ ಮಾತಾಡಕ್ ಬರ್ಬೇಡಿ ಮಧ್ಯ ಅಂತ ಹೇಳ್ತಾ ಇರ್ತಾಳೆ. ಅನಾಮಿಕನು ಸಹ ನೀನೇನಾದ್ರೂ ನಿಜವಾಗ್ಲೂ ನನ್ನ ತಂಗಿ ಆಗಿದ್ರೆ ಏನ್ ಮಾಡ್ತಿದ್ನೋ ಗೊತ್ತೇ ಇಲ್ಲ ಅನಾಮಿಕಾ. ಹೋ ಹೌದಂತೆ, ಇನ್ನ ಏನು ಹೇಗಿದ್ರು ಕಲ್ಯಾಣ್ ನೀನ್ ತಂಗಿನ ಮದ್ವೆ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅಂತ ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಬಂದ್ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಇನ್ನ ಅವನಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಹೋ, ಹೇಗಿದ್ರು ಅವ್ರಿಬ್ರು ಒಂದ್ ರಿಲೇಶನ್ಶಿಪ್ ಅಲ್ಲಿ ಇದಾರಲ್ಲ, ಅದಕ್ಕೆ ನೀನ್ ಸಪೋರ್ಟ್ ಮಾಡ್ತಿದ್ಯಾ ಅನ್ನಂಗ್ ಆಯ್ತು ಅಂತ ಹೇಳ್ತಿದ್ದೀನ ನೋಡಿ ಅವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಮಾತಾಡ್ತಿದ್ಯಾ ಅನಾಮಿಕಾ ನೀನು ಅಂತ ಕಾವ್ಯನು ಸಹ ಮಾತಾಡೋದಕ್ಕೆ ಕೊಡ್ತಾ ಇರ್ತಾಳೆ. ಆಗ ಸ್ವಪ್ನ, ಇವಳಂತೊಳ್ನ ಸುಮ್ನೆ ಬಿಡ್ಬೇಕೇನೆ ಕಾವ್ಯ, ಹೇಳು, ಇವಳನ್ನ ಹೆಂಗ್ ನಾನು ತಡ್ತೀನಿ ಅಂದ್ರೆ ಇನ್ನೊಂದ್ಸತಿ ಹುಟ್ಲೇಬಾರ್ದು, ಆ ರೀತಿ ನೋಡ್ಕೊಂತೀನಿ ಅಂತ ಸ್ವಪ್ನ ಎದ್ನೋ ಬಿದ್ನೋ ಅಂತ ಹೋಗ್ತಾ ಇರ್ತಾಳೆ. ಆಗ ಬೇಬಿ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು, ನಾನು ಮಾತಾಡ್ತೀನಿ, ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಏನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅವ್ರಮ್ಮ ಹೇಳ್ತಿದ್ದಂಗೆ, ಹೋ ಅನಾಮಿಕಾ, ನೀನ್ ಈ ಮನೆಯಲ್ಲಿ ಅಂತದೇನಮ್ಮ ಕಷ್ಟ ಪಡ್ತಿದ್ದೆ, ಒಂದ್ ದಿವಸ ಆದ್ರೂ ನನ್ನ ಮಗನ್ನ ಚೆನ್ನಾಗಿ ಖುಷಿಯಾಗಿ ನೋಡ್ಕೊಂಡಿದ್ಯಾ? ಇಲ್ಲ ಅಲ್ವಾ? ನಿಮ್ ಮಗಳು ಮಾಡೋ ಕೆಲ್ಸಕ್ಕೆಲ್ಲ ನಾವು ಹೋಗ್ಲಿ ಇವತ್ತಿಲ್ಲ ನಾಳೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡು ಹೋಗ್ತಿದ್ರೆ ಇಲ್ಲಿವರೆಗೂ ತಂದಿಟ್ಟಿದ್ದಾಳೆ ನಿಮ್ ಮಗಳು. ಏನೋ, ಹೋ, ನಿಮ್ಮಂತ ದೊಡ್ಡ ಮನುಷ್ಯರುಗಳು ಮಾತಾಡಕ್ ಬಂದ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಈ ಮನೆ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ತೀರಾ ನೋಡಿ, ನನ್ ಮಗಳಿಗೆ ಯಾವ ರೀತಿ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಿದಂಗೆ ಇನ್ನ ಸ್ವಪ್ನ ಬೇಜಾರ್ ಸ್ವಪ್ನಂಗ್ ತುಂಬಾ ಕೋಪ ಬರ್ತಾ ಇರುತ್ತೆ. ಅವ್ರ ಮನೆ ಮಂದಿಯವ್ರಿಗೆಲ್ಲರಿಗೂ ಹೇಳ್ತಾ ಇರೋದನ್ನ ನೋಡಿ, ಬಿಡಿ ನಾನು ಅವಳಿಗಿವತ್ತು ಏನಾದ್ರೂ ಒಂದ್ ಗತಿ ಕಾಣಿಸೇ ಬಿಡ್ತೀನಿ ಅಂತ ಹೇಳ್ತಿದ್ರು. ರಾಹುಲ್ ಮತ್ತೆ ನಾಗವೇಣಿ ಅವಳನ್ನ ಇಟ್ಕೊಂಡಿರ್ತಾರೆ. ಅಕ್ಕ, ನೀನೇನು ಮಾಡೋ ಅಂತ ಅವಶ್ಯಕತೆ ಇಲ್ಲ, ಸುಮ್ನೆ ಇರಕ್ಕ, ಏನೋ ಒಂದ್ ಮೆಟ್ಲು ಕಲ್ಯಾಣ್ ಅವ್ರೆ ಇಳ್ದ್ಬಿಟ್ ಬಂದಿ ನಿನ್ ಹತ್ರ ಖುಷಿಯಾಗಿ ಮಾತಾಡಿ ಹೇಗೋ ಸಂಸಾರ ನಡೆಸ್ಕೊಳ್ಳೋಗೋಣ ಅಂತ ಅನ್ಕೊಂಡ್ ಬಂದ್ರು. ಆದ್ರೆ ನೀನ್ ಒಬ್ಬೊಬ್ರಿಗೂ ಒಂದೊಂಥರ ಮಾತಾಡಿ ಮತ್ತೆ ನೀನು ಬೆಲೆ ಕಳ್ಕೊಂಬಿಟ್ಟೆ ಅನಾಮಿಕಾ ಅಂತ ಹೇಳ್ತಿದಂಗೆ, ಹೋ, ನೀವ್ ಹೇಳಿದ ತಕ್ಷಣ ಹೋ, ಹೇಗಿದ್ರು ಅತ್ಗೆ ಮಾತ್ನ ಎಲ್ಲ ಚಾಚು ಚಪ್ದೆ ಕೇಳ್ತಾನಲ್ವಾ, ಅದಕ್ಕೆ ನೀವ್ ಹೇಳ್ ಕಳ್ಸಿ ಈಗ ನನ್ನ ಅವನ್ನ ಒಂದ್ ಮಾಡೋಣ ಅಂತ ಅನ್ಕೊಂಡಿದ್ರಾ? ಹೋ,
ನನಗೇನ್ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡಿ, ನಿಮ್ ಬುದ್ಧಿ ಅಂತ ಅನಾಮಿಕಾ ಹೇಳ್ತಿದಂಗೆ, ಅನಾಮಿಕಾ ಏನ್ ಮಾತಾಡ್ತಾ ಇದ್ಯಾ ನೀನು, ನಿನಗ್ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದು ಇದೆಯೋ ಇಲ್ವೋ ಅಂತ ಬೈತಾ ಇರ್ತಾರೆ ಅವ್ರ ಅಜ್ಜಿಯವರು ಸಹ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ಆ ಜಗಳಗಳನ್ನೆಲ್ಲ ಕೇಳಿಸ್ಕೊಳಕ್ಕಾಗ್ದಿರ, ಅನಾಮಿಕಾ ನಡ್ದಿದ್ದೇನೋ ನಡೆದೋಯ್ತು, ಹೋಗ್ಲಿ, ನೀನು ಅವನು ಖುಷಿಯಾಗಿರ್ಲಿ ಅಂತ ತಾನೇ ಅವರೆಲ್ಲ ಇಷ್ಟು ಪ್ರಯತ್ನ ಪಡ್ತಾ ಇರೋದು. ಏನ್ ಬೇಕು ಬೇಕು ಅಂತ ಮಾಡ್ತಿದಾರ? ಎಲ್ಲ ನೀನೇ ಹೆಸರು ಕಳ್ಕೊಂಡಿದ್ದು, ನನ್ನ ಮಗನ್ಗೂ ನೀನೇ ಹೆಸರು ಹೋಗ್ಸಿದ್ದು, ಎಲ್ಲ ಮಾಡ್ತಾ ಇರೋದು ನೀನೇ. ನೀನ್ ಎಲ್ಲ ಮಾಡ್ತಾ ಇರೋದು ನೀನೇ. ಈಗ ಎಲ್ಲಾರ ಮೇಲೂ ಹೇಳ್ತಿದ್ಯಲ್ಲ, ನಿಮ್ಮ ಅತ್ತೆ ಮಾವನ್ಗೆ ಗೌರವ ಕೊಡ್ದಿರಾ ಮಾತಾಡ್ತಿದ್ಯಾ, ಅದಲ್ದಿರ ನಿನ್ ಗಂಡನ್ಗೂ ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೇಗ್ ಮಾತಾಡ್ಸ್ಬೇಕು ಏನು ಅಂತಾನು ಗೊತ್ತಿಲ್ದಿರ ಮಾತಾಡ್ತಿದ್ಯಾ. ಅದ್ರಲ್ಲಿ ನನ್ ಸೊಸೆಗೂ ಸಹ ಏಕವಚನದಲ್ಲಿ ಏನೇನ್ ಬೇಕೋ ಅದನ್ನ ಅಂತಿದ್ರೆ ಸರಿ ಹೋಗುತ್ತಾ? ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿನ್ಗೆ ಅಂತ ಹೇಳ್ತಿದಂಗೆ, ಆಗ ಅನಾಮಿಕಾ, ನಿಮ್ ತರ ನಾನು ಎಲ್ಲದಕ್ಕೂ ಮುಚ್ಚಿಟ್ಕೊಂಡಿರಕ್ ಆಗಲ್ಲ ಆಂಟಿ. ಈಗ ನಿಮ್ ಯಜಮಾನ್ರು ಹೋಗಿ ಯಾರ್ದೋ ಒಬ್ಬರನ್ನ ಕಟ್ಕೊಂಡು ಈಗ ಮಗುನ್ ಹುಟ್ಟಿಸ್ಕೊಂಡ್ ಬಂದಿದಾರಲ್ಲ, ಹಾಗ್ ನಾನು ಬಾಯಿ ಮುಚ್ಕೊಂಡಿರೋದಿಕ್ಕಾಗುತ್ತಾ? ಇಲ್ಲ ತಾನೆ. ಫಸ್ಟು ನಿಮ್ ಜೀವನನ ನೀವ್ ನೋಡ್ಕೊಳ್ಳಿ, ಆಮೇಲೆ ನನ್ ಜೀವನ ಹೇಳಿರಂತೆ ಅಂತ ಹೇಳ್ತಿದ್ದಿದ್ನ ನೋಡಿ ಮನೆ ಮಂದಿಯವ್ರಿಗೆ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಕಾವ್ಯ, ರಾಜ್, ಪ್ರಕಾಶ್ ಅವ್ರೆಲ್ಲರಿಗೂ ಒಂದ್ ಕ್ಷಣ ಮಾತಾಡಕ್ ಆಗ್ದಿರೋ ಅಷ್ಟು ಮೌನವಾಗಿರ್ತಾರೆ. ಅನಾಮಿಕಾ ಸಾಕು ಇನ್ನ ಅಂತ ರಾಜ್ ಸಹ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅವಳು ಹೇಳಿರೋ ಮಾತನ್ನ ಕೇಳಕ್ ಆಗ್ದಿರ ಕಾವ್ಯ, ಏನ್ ಮಾಡ್ತಿದ್ಯಾ ನೀನು ಅನಾಮಿಕಾ? ಯಾರ್ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಇಷ್ಟು ದೊಡ್ಡವ್ರೆಲ್ಲರೂ ನಿಂದು ಮತ್ತೆ ಕಲ್ಯಾಣ್ ಅವ್ರದ್ದು ಸಂಸಾರ ಉಳಿಲಿ ಅಂತ ಅವರು ಬಾಯಿ ಮುಚ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ದೊಡ್ಡವರು ಚಿಕ್ಕವರು ಅಂದಿರಾ ಏಕವಚನದಲ್ಲಿ ಹೆಂಗ್ ಮಾತಾಡ್ತಾ ಇದ್ಯಾ ನೀನು? ಸ್ವಲ್ಪ ಆದ್ರೂ ನಿನಗೆ ಕನಿಕರ ಅನ್ನೋದಿಲ್ವಾ ಅಂತ ಹೇಳ್ತಿದಂಗೆ, ಅದ್ಗೆ ಅಂತವಳಿಗೆ ಏನ್ ಹೇಳ್ತೀರಾ ಅದ್ಗೆ? ಮಾನವೀಯತೆ ನೀತಿ ಎಲ್ಲ ಗೊತ್ತಿದ್ರೆ ಅಲ್ವಾ ಮಾತಾಡೋದಿಕ್ಕೆ. ಅವ್ರಿಗೇನಿದ್ರು ಆಸ್ತಿ ಅಂತಸ್ತಷ್ಟೇ ಬೇಕಾಗಿದೆ ಅನ್ಸುತ್ತೆ, ಅದಕ್ಕೆ ಅವ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದಂಗೆ, ಕಲ್ಯಾಣ್ ನಾನು ಸುಮ್ನೆ ಬಿಡಲ್ಲ ಕಲ್ಯಾಣ್, ಎಲ್ಲಿವರೆಗೂ ರಾಧ ಅಂತ ತೆಗಿತೀನಿ ಅಂದ್ರೆ ನೋಡು, ನೀನೇ ಬಂದು ನನ್ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು, ಆ ಲೆವೆಲ್ ವರ್ಗೂ ತರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ. ಅದನ್ನ ನೋಡಿ ಎಲ್ಲರೂ ಸಹ ಮೌನವಾಗಿರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಗ ಅಣ್ಣ ಇವತ್ತೊಂದಿರ ಆದ್ರೂ ಪ್ರಶಾಂತವಾಗಿ ಮಲಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನು ಮನೆ ಮಂದಿಯವರೆಲ್ಲರೂ ಸಹ ಕಲ್ಯಾಣ್ ಹತ್ರ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವರು ಬಾಲ್ಕನಿಲಿ ಹೋಗಿ ಗಾರ್ಡನ್ ಅಲ್ಲಿ ಕೂತಿರ್ತಾರೆ. ಆಗ ಅತ್ತೆ, ಚಿಕ್ಕತ್ತೆ ಅಂತ ಅನ್ಕೊ ಬಂದಾಗ, ನೀನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನು ನಿನ್ ತಂಗಿದಿರೆಲ್ಲರೂ ಸೇರಿ ನಮ್ ಮಗನ್ ಜೀವನ ಎಲ್ಲ ಹಾಳು ಮಾಡಿಟ್ರಿ. ಆ ಅಪ್ಪು ಅನ್ನೋ ಸನಿ ಇದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ ಮಗ ಮತ್ತೆ ನನ್ ಸೊಸೆ ಖುಷಿಯಾಗಿದ್ದಿರೋರು. ಹೇಗೋ ಈಗ ಸ್ವಪ್ನ ನೀ ಮನೆ ಸೊಸೆಯಾಗಿ ಮಾಡಿದ್ಯಲ್ಲ, ಹಾಗೆ ಅವಳನ್ನು ಸೊಸೆ ಮಾಡ್ಬೇಕು ಅಂತೆಲ್ಲ ಇಟ್ಕೊಳಕ್ ಹೋಗ್ಬೇಡ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲದಕ್ಕೂ ನೀನೇ ಕಾರಣ, ನನ್ ಮಗನ್ ಜೀವನ ಈಗ ಆಗೋಕ್ಕೂ ನೀನೇ ಕಾರಣ ಕಾವ್ಯ ಅಂತ ಹೇಳ್ತಾ ಇದ್ದಿದ್ನ ನೋಡಿ ಅಪರ್ಣ ಅವ್ರಿಗೆ ಸಹ ಬೇಜಾರಾಗಿರುತ್ತೆ. ಧನಲಕ್ಷ್ಮಿ ಏನ್ ಮಾತಾಡ್ತಿದ್ಯಾ? ನನ್ ಸೊಸೆ ಏನ್ ಮಾಡಿದಾಳೆ? ಏನೋ ನೀನು ಬೇಜಾರಲ್ಲಿದ್ಯಾ, ಸಾಂತ್ವನ ಮಾಡೋಣ ಅಂತ ಅವಳು ಬಂದ್ರೆ ಅವಳ ಮೇಲೆ ನೀನ್ ತಿರುಗಿ ಬೀಳ್ತಾ ಇದ್ಯಾ? ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತಾನೆ ಅವಳು ಬಯಸೋದು, ಇಲ್ದಾರವೆಲ್ಲ ಮಾತಾಡಕ್ ಹೋಗ್ಬೇಡ. ಫಸ್ಟು ನಿನ್ ಸೊಸೆನ ನೀನ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದ್ ಕಲಿ ನೋಡು. ಅದಕ್ಕೇನೆ ಈಗ ನಿನಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟಿದ್ದಾಳೆ ಅಂತ ಸೊಸೆನ ನೀನು ಸೊಸೆ ಅಂತ ಮೆಚ್ಚುಗೆಯಿಂದ ಹೇಳ್ಕೊತಿದ್ದೆ ನೋಡು. ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂ ಕಾವ್ಯಂತರ ಅವ್ರ ಗಂಡನ್ಗೋಸ್ಕರ ಸರ್ವಸ್ವವನ್ನೇ ಇಟ್ಕೊಂಡು ಈ ಮನೇಲಿ ಇದ್ದಾಳೆ. ಎಷ್ಟೇ ಏನೇ ಕಷ್ಟ ಮಾಡಿದ್ರು ನಿನ್ ಸೊಸೆ ತರ ಮನೆ ಬಿಟ್ಟು ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದಿದ್ದ ನೋಡಿ ಅವಳಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಅತ್ತೆ ಸುಮ್ನೆ ಇರಿ ಅತ್ತೆ ಅಂತ ಹೇಳ್ತಿದ್ರು ಕಾವ್ಯ. ನೀನೇನು ಮಾತಾಡಕ್ ಬರ್ಬೇಡ ಮಧ್ಯದಲ್ಲಿ ಅಂತ ಹೇಳಿ ಇನ್ನ ಧನಲಕ್ಷ್ಮಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಇನ್ಮೇಲೆ ನೀನು ನನ್ ಸೊಸೆಗೆ ಯಾವ್ದೇ ರೀತಿ ಏನು ಅನ್ನೋಕ್ ಅಧಿಕಾರ ಇಲ್ಲ ನಿನಗೆ. ಯಾರ್ ಕೊಟ್ಟಿರೋದ್ ನಿನಗೆ ಅಧಿಕಾರ ಅಂತ ಹೇಳ್ತಿದಂಗೆ ಅವಳಿಗೂ ಸಹ ಬೇಜಾರಾಗಿ ಅಲ್ಲಿಂದ ಹೊರಡ್ತಾ ಇದ್ದಂಗೆ, ನಿನ್ಗೇನಾದ್ರೂ ಬುದ್ಧಿ ಅನ್ನೋದು ಇದ್ಯಾ ಇಲ್ವಾ? ಯಾಕತ್ತೆ ಅವ್ರು ಏನ್ ಅಂತಿದ್ರು ಅನ್ನಿಸ್ಕೊಂಡ್ ಮೌನವಾಗಿ ನಿಂತಿದ್ಯಲ್ಲ, ನಿಮ್ ಅಕ್ಕನ್ನ ನೋಡ್ ಕಲಿ. ಅವ್ರ ಅತ್ತೆಗೆ ಹಸುಗೆ ಹುಲ್ಲು ಹೇಗ್ ತಿನ್ನಿಸ್ತಾಳೋ ಹಾಗೆ ತಿನ್ಸೋದ್ನ ಕಲಿ. ನಿನ್ಗೇನೇ ಅಂದ್ರು ಮೌನವಾಗಿದ್ರೆ ಏನ್ ಸಿಗುತ್ತೆ ನಿನ್ಗೆ? ಏನು ಸಿಗೋದಿಲ್ಲ. ಫಸ್ಟು ಎದ್ರಾಕೊಂಡು ಯಾರು ತಪ್ಪು ಮಾಡ್ತಿದ್ದಾರೆ ಏನು ಅನ್ನೋದನ್ನ ತೀಡು, ಅವಾಗ ನಿನ್ಗೇನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ.
ಏನು ಅತ್ತೆ, ಜ್ಯೂಸ್ ಏನಾದರೂ ತಂದ್ಕೊಡ್ಲಾ ಅಂತ ಹೇಳ್ತಿರ್ತಾಳೆ ಕಾವ್ಯ. ನನಗೆ ಯಾವ ಜ್ಯೂಸು ಬೇಡ, ಏನು ಬೇಡ, ಫಸ್ಟ್ ನೀನು ಕರೆಕ್ಟಾಗಿ ಇರೋದನ್ನ ಕಲಿ, ಯಾರಿಗೇನು ಹಂಚಿಕೆ ಮಾಡ್ಕೊಂಡಿರ್ಬೇಡ ನೀನು ಅಂತ ಹೇಳ್ತಾ ಇದ್ದಿದ್ನ ನೋಡಿ, ಯೋ ನಿನಗೆ ಎಷ್ಟು ಹೇಳೋದೋ ಏನೋ, ಯಾವಾಗ ಅರ್ಥ ಮಾಡ್ಕೋತೀಯೋ ಅಂತ ಹೇಳಿ ಅಲ್ಲಿಂದ ಅಪರ್ಣವರು ಸಹ ಹೊರಟಿರ್ತಾರೆ. ಇನ್ನು ಮನೆ ಮಂದಿಯವರೆಲ್ಲರೂ ಹಾಗೆ ಮೌನವಾಗಿ ಟಿವಿ ಮುಂದೆ ಕೂತಿದ್ರೆ ಅಷ್ಟೊತ್ತಿಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ಮತ್ತೆ ಕಲ್ಯಾಣ್ ಇಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿ ಆಮೇಲೆ ಇನ್ನು ಅದ್ರ ಮಧ್ಯದಲ್ಲಿ ಹೇಗೆ ಅಪ್ಪು ಎಂಟ್ರಿ ಆಗಿ ಅವರಿಬ್ರು ಮಧ್ಯೆ ಜಗಳಗಳು ಹೇಗೆ ಸೃಷ್ಟಿಯಾಗಿದೆಯೋ ಎಲ್ಲ ವಿಚಾರನೂ ಪ್ರೆಸ್ ಮೀಡಿಯಾದವ್ರಿಗೆಲ್ಲರಿಗೂ ತಿಳಿಸಿರ್ತಾಳೆ ಅನಾಮಿಕಾ. ಇನ್ನು ಮನೆ ಮಂದಿಯವರೆಲ್ಲರಿಗೂ ಸಹ ಟಿವಿಲಿ ನೋಡ್ತಿದ್ದಂಗೆ ಅನಾಮಿಕಾ ಮೀಡಿಯಾದಲ್ಲಿ ಕೂತಿದ್ನ ನೋಡಿ ಎಲ್ಲರಿಗೂ ಸಹ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಕಾವ್ಯ, ರಾಜ್, ಕಲ್ಯಾಣ್ ಮತ್ತೆ ಅಜ್ಜಿ ತಾತ ಅವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ನಾಗವೇಣಿಗೆ ಮತ್ತೆ ರಾಹುಲ್ಗೆ ಸಹ ತುಂಬಾ ಖುಷಿ ಆಗ್ತಿರುತ್ತೆ, ಹೇಗೋ ನಾವು ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಗ್ತಿದ್ಯಲ್ಲ ಅಂತ. ಈಗ ಅನಾಮಿಕಾ ಹೇಳಿರೋ ಶಪಥಂಗೆ ಕಲ್ಯಾಣ್ ನಿಜವಾಗ್ಲೂ ಹೋಗಿ ಅನಾಮಿಕಾ ಕಾಲ್ ಹಿಡ್ದಿ ಬೇಡ್ಕೊಂತಾನ. ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಹಾಕಿರೋ ಸ್ಕೆಚ್ ಹಂಗೆ ಅನಾಮಿಕಾ ಕುಣಿತಿದ್ದಾಳೆ. ಈಗ ಆ ಮನೆಗೇನಾದ್ರೂ ಮತ್ತೆ ಕಳಂಕ ಅಂಟಿದ್ಯಾ ಅಥವಾ ಅವ್ರ ಮನೆ ಹೆಸರು ಕಳ್ಕೊಳ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.